ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ. ಇವತ್ತಿನ ನೋಡಿ ಮತ್ತೆ ಏನಪ್ಪ ಅಂದರೆ ಎಷ್ಟೋ ಜನ ಕೆಲಸದಿಂದ ಮನೆಗೆ ಹೋಗೋ ಅವಸರದಲ್ಲಿ ಅಯ್ಯೋ ನಮ್ಮ ಮನೆಗೆ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಆದರೆ ಅವರಿಗೊಂದು ಕಿವಿ ಮಾತು, ಎಷ್ಟೋ ಜನಕ್ಕೆ ಮನೆಯೇ ಇರೋದಿಲ್ಲ ಅಲ್ವಾ? ಎಷ್ಟೋ ಜನ ಪ್ರೀತಿ ಪಾತ್ರರಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ನನಗೆ ಸಮಯ ಕೊಡೋದಿಲ್ಲ, ನೀನು ಹಾಗೆ ಹೀಗೆ ಅಂತ. ಎಷ್ಟೋ ಜನಕ್ಕೆ ಆ ಪ್ರೀತಿ ಪಾತ್ರರೇ ಇರುವುದಿಲ್ಲ. ಇವತ್ತಿನ ಕತೆ ಹೇಳ್ತಾ ಇದೆ. ಒಬ್ಬ ಹೀಗೆ ದೊಡ್ಡ ಶ್ರೀಮಂತ ಕಾರಿಂದ ಮನೆಗೆ ಹೋಗಬೇಕು ಅನ್ನೋ ಆತುರ ಅವನಿಗೂ ಸಹ. ಹೀಗೆ ಆ ಬೆಂಗಳೂರು ಟ್ರಾಫಿಕಲ್ಲಿ ಮನೆಗೆ ಹೋಗೋ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾನೆ, ಹಾಗೂ ಕಾರಿನಲ್ಲಿ ಮನೆಗೆ ಹೋಗ್ತಾ ಇರ್ತಾನೆ. ಮನೆಗೆ ಹೋಗ್ಬೇಕಾದ್ರೆ ಅವ್ನು ನೋಡ್ತಾನೆ, ಒಂದು ಆ ನಡು ರಸ್ತೆಯಲ್ಲಿ ಒಂದು ಪುಟ್ಟ ಮಗು ಓಡಿ ಬರ್ತಾ ಇರತ್ತೆ. ಅವನು ಅಂದ್ಕೊಳ್ತಾನೆ, ಇದೇನಪ್ಪ ಇದು, ಮಕ್ಳಿಗೆ ಬುದ್ಧಿ ಇಲ್ವಾ, ಮಧ್ಯ ರೋಡಲ್ಲೆಲ್ಲ ಓಡಾಡ್ತಿದ್ದಾರಲ್ಲ ಅಂತ ಅನ್ನೋ ಅಷ್ಟರಲ್ಲಿ ಆ ಮಗು ಅವನ ಕಾರಿಗೆ ಇಟ್ಟಿಗೆಯಿಂದ ಹೊಡೆಯುತ್ತೆ. ಅವನ ಕಾರ್ ಮುಂದೆ ಹೋಗುತ್ತೆ, ಆದರೆ ಅವನಿಗೆ ಗೊತ್ತಾಗುತ್ತೆ, ಅಯ್ಯೋ ಆ ಮಗು ಯಾಕೆ ನನ್ನ ಕಾರಿಗೆ ಹೊಡೀತು ಅಂತ ಏನು ಮಾಡ್ತಾನೆ, ತಕ್ಷಣ ಆ ಕಾರನ್ನು ರಿವರ್ಸ್ ತೊಗೊಂಡು ಆ ಮಗು ಇದ್ದಂತಹ ಜಾಗಕ್ಕೆ ಬರ್ತಾನೆ. ಬಂದು ಆ ಮಗುಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ನಿನಗೆ ಬುದ್ಧಿ ಇಲ್ವಾ, ನಿಮ್ಮ ಅಪ್ಪ ಅಮ್ಮ ಎಲ್ಲಿ, ನನ್ನ ಕಾರು ಎಷ್ಟು ಹಾಳಾಗಿದೆ, ನೀನು ನೋಡಿದ್ರೆ ಮಧ್ಯ ರೋಡಲ್ಲಿ ಓಡಾಡ್ತಿದ್ಯಾ, ಹಾಗೆ ಹೀಗೆ. ಹಿ ಸ್ಟಾರ್ಟೆಡ್ ಶೌಟಿಂಗ್. ಆ ಮಗು ಹೇಳುತ್ತೆ, ನನಗೆ ಗೊತ್ತು ನಿಮಗೆ ನನಗೆ ಹೊಡಿಬೇಕನ್ನಿಸ್ತಾ ಇದೆ, ಆದರೆ ನಾನು ಏನು ಮಾಡಲಿ, ನಾನು ಎಲ್ಲರನ್ನ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೆ, ಯಾರೂ ಸಹ ನನಗೆ ಸಹಾಯ ಮಾಡಲಿಲ್ಲ, ಹಾಗಾಗಿ ನಾನು ಇಟ್ಟಿಗೆಯಿಂದ ಹೊಡಿಬೇಕಾಯಿತು. ಯಾವುದೋ ಒಂದು ಗಾಡಿ ನನ್ನ ಸ್ನೇಹಿತನನ್ನು ಆಕ್ಸಿಡೆಂಟ್ ಮಾಡಿ ಹೋಯಿತು. ನಾನು ಹೇಗೋ ಕಷ್ಟಪಟ್ಟು ಅವನನ್ನು ರೋಡಿನ ಫುಟ್ಪಾತ್ ಮೇಲವರೆಗೂ ನಾನು ಕರ್ಕೊಂಡು ಹೋದೆ, ಯಾಕೆಂದರೆ ಮತ್ತಿನ್ಯಾವುದೇ ಗಾಡಿ ಬಂದು ಅವನಿಗೆ ಹೊಡಿಬಾರ್ದು ಅಂತ. ನಾನು ಎಷ್ಟು ಜನರಿಗೆ ನನ್ನನ್ನು ಸಹಾಯ ಮಾಡಿ ಅಂತ ಕೇಳಿದ್ರೂ ಸಹ ಯಾರೂ ಸಹಾಯ ಮಾಡಲಿಲ್ಲ. ಹಾಗಾಗಿ ಕೊನೆಗೆ ನನಗೆ ಕೋಪ ಬಂದು ಇಟ್ಟಿಗೆಯಿಂದ ಹೊಡೆದೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಆ ಮಗು ಕೇಳ್ಕೊಳುತ್ತೆ. ಹೌದಾ, ಹಾಗಿದ್ರೆ ಎಲ್ಲಿದ್ದಾನೆ ಅಂತ ಅವನ ಜೊತೆ ಹೋಗಿ ಅವನ ಸ್ನೇಹಿತನನ್ನು ನೋಡ್ತಾನೆ. ಅವನ ಕೈ ಮುರಿದಿರುತ್ತೆ, ಹಾಗೂ ತುಂಬ ರಕ್ತ ಹೋಗ್ತಾ ಇರುತ್ತೆ. ತಕ್ಷಣ ಆ ಶ್ರೀಮಂತ ಏನು ಮಾಡ್ತಾನೆ, ಅವನ ಕಾರೊಳಗೆ ಕೂರಿಸ್ಕೊಂಡು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆ ಮಗುವಿನ ಜ್ಞಾನ ಸಹ ತಪ್ಪಿಟ್ಟಿರುತ್ತೆ. ಇವನು ಸಹ ವೆಯ್ಟ್ ಮಾಡ್ತಾನೆ. ಆ ಮಗುವನ್ನು ICUಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ಡಾಕ್ಟ್ರು ಹೀ ಈಸ್ ಔಟ್ ಆಫ್ ಡೇಂಜರ್ ಅಂತ ಅಂದಮೇಲೆ ತಕ್ಷಣ ಅವನೇನು ಮಾಡ್ತಾನೆ, ಮನೆಗೆ ಬರ್ತಾನೆ. ಮನೆಗೆ ಬಂದು ತಕ್ಷಣ ಅವನಿಗೆ ರಾತ್ರಿ ನಿದ್ದೆನೇ ಬರೋದಿಲ್ಲ. ಎಂಥ ಪ್ರಪಂಚ ಅಲ್ವಾ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದು ಅವನ ಕಾರನ್ನು ನೋಡ್ತಾನೆ. ಅವನ ಕಾರು ತುಂಬ ಡೆಂಟ್ ಆಗಿರುತ್ತೆ, ಅಂದರೆ ತುಂಬ ಪೆಟ್ಟಾಗಿರುತ್ತೆ. ಅವನು ಅಂದ್ಕೊಳ್ತಾನೆ, ನನ್ನ ಹತ್ರ ಎಷ್ಟೇ ದುಡ್ಡಿದ್ರೂ ಇದನ್ನು ನಾನು ಸರಿ ಮಾಡಿಸೋದಿಲ್ಲ. ಯಾಕೆ ಅಂತ ಅಂದರೆ ಆ ಮಗು ಸಹಾಯ ಕೇಳ್ತು, ಬಾಯಿ ಮಾತಲ್ಲಿ ಕೇಳಿದಾಗಲೇ ನಾವು ಸಹಾಯ ಮಾಡಿದ್ದಿದ್ರೆ ನನ್ನ ಕಾರಿಗೆ ಇದು ಪೆಟ್ಟಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ಬೇರೊಬ್ಬರ ಮಾತನ್ನು ಕೇಳಬೇಕು ಅನ್ನೋದು ನನಗೆ ಸದಾ ನೆನಪಿರಬೇಕು. ಹಾಗಾಗಿ ಈ ಡೆಂಟನ್ನು ನಾನು ಸರಿ ಮಾಡಿಸೋದಿಲ್ಲ ಅಂತ ತೀರ್ಮಾನ ಮಾಡ್ತಾನೆ. ಅಂದರೆ ಇದರ ನೀತಿ ಏನಪ್ಪ ಅಂತ ಅಂದರೆ, ಈ ಪ್ರಕೃತಿ ಇರಬಹುದು, ಅಥವಾ ಈ ಪರಿಸರ ಇರಬಹುದು, ಅಥವಾ ನಿಮ್ಮ ಆತ್ಮೀಯರಿರಬಹುದು, ನಿಮ್ಮ ಬಳಿ ಸಾಕಷ್ಟು ಬಾರಿ ಸಹಾಯವನ್ನು ಕೇಳ್ತಾರೆ. ಯಾಕೆಂದರೆ ಅವರಿಗೆ ಸಹಾಯದ ಅವಶ್ಯಕತೆ ಇರುತ್ತೆ. ಸೊ ಅವರು ಮಾತಿನಲ್ಲಿ ಹೇಳಿದಾಗಲೇ ನೀವು ಸಹಾಯ ಮಾಡಿ, ಹೊಡೆದು ಹೇಳೋವರೆಗೂ ನೀವು ಇಟ್ಕೋಬೇಡಿ. ಅಂದರೆ ನಾನು ಸಹಾಯ ಮಾಡಿದ್ದಿದ್ರೆ ಬಹುಶಃ ಅವರ ಪರಿಸ್ಥಿತಿ ಸರಿ ಹೋಗ್ತಿತ್ತೇನೋ ಅನ್ನುವಂತಹ ಗಿಲ್ಟ್ ನಿಮಗೆ ಕಾಡ್ದಿರಲಿ ಅಲ್ವಾ? ಏಕೆಂದರೆ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಹಾಯ ಮಾಡಬೇಕು ಅಂತ ಖಂಡಿತ ಇಲ್ಲ. ಆದರೆ ನಿಮ್ಮ ಸಹಾಯದಿಂದ ಒಬ್ಬರ ಜೀವನ ಉಳಿಬಹುದು, ಅಥವಾ ಒಬ್ಬರ ಜೀವ ಉಳಿಬಹುದು ಅಂತ ಅನ್ನೋ ಹಾಗಿದ್ರೆ ಯಾಕೆ ಸಹಾಯ ಮಾಡಬಾರ್ದು ಅಲ್ವಾ? ಬಹುಶಃ ಭಗವಂತ ನಿಮಗೆ ಅವರಿಗೆ ಸಹಾಯ ಮಾಡಲಿ ಅಂತಲೇ ಈ ಭೂಮಿ ಮೇಲೆ ಕಳಿಸಿರಬಹುದು ಅಲ್ವಾ? ಯಾಕೆಂದರೆ ದೈವ ಮನುಷ್ಯ ರೂಪೇಣ, ಅಂದರೆ ಭಗವಂತ ಬಂದು ಎಲ್ಲರಿಗೂ ಸಹಾಯ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಾರಣದಿಂದಲೇ ಈ ಭೂಮಿ ಮೇಲೆ ಮಾನವರನ್ನು ಸೃಷ್ಟಿ ಮಾಡಿರ್ತಾನೆ.
ಮಾನವರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಹೇಗೆ? ಯೋಚನೆ ಮಾಡಿ. ಏಕೆಂದರೆ ನೀವು ಸಹ ಒಂದು ಚಿಕ್ಕ ಸಹಾಯದಿಂದ ಅವರ ಜೀವನದಲ್ಲಿ ದೇವರಾಗಬಹುದು. ಯೋಚನೆ ಮಾಡಿ. ಥ್ಯಾಂಕ್ ಯು.